ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನೋಡ್ರಿ ನಾನು ನೋಡ್ರಿ ನಂದು ನೋಡ್ರಿ ಈ ರಾಜ್ಯವನ್ನು, ಈ ದೇಶವನ್ನು ನಾನು ಚಿತ್ರನ ನೋಡಿದಂಥ ಟೈಮಲ್ಲಿ, ಭಾರತದಲ್ಲಿ ಕರ್ನಾಟಕ ಅಂತ ನೋಡಿದಂಥ ಟೈಮಲ್ಲಿ ಕೆಲವೊಂದು ಅಭಿಪ್ರಾಯಗಳು ವೈಯಕ್ತಿಕವಾಗಿ ಅವ್ರವ್ರ ಯೋಚನೆಗಳು ತಕ್ಕಂತೆ ಮಾತಾಡ್ಬೋದು. ನಾನು ಯಾವತ್ತೂ ಕೂಡ ಅವ್ರಿಗೆ ವೈಯಕ್ತಿಕವಾದಂಥ ವಿಚಾರಗಳು, ವೈಯಕ್ತಿಕವಾದಂಥ ಈ ರೀತಿ ಹೇಳಿಕೆಗಳ ಬಗ್ಗೆ ನಾನು ವಿರೋಧ ಅಲ್ಲ. ಅಂದರೆ ನಾನು ಯಾವತ್ತಿದ್ರೂ ಕೂಡ ಈ ರಾಜ್ಯದಲ್ಲಿದ್ದಂಥ ಜನರು ಹಿತದೃಷ್ಟಿಯನ್ನು ನೋಡಿದಂಥ ಟೈಮಲ್ಲಿ ನನ್ನ ಆಸೆ ಇಷ್ಟೇ, ಈ ರಾಜ್ಯದಲ್ಲಿದ್ದಂಥ ಎಲ್ಲ ಜನಾಂಗದವರು ಎಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳು ಅನ್ನೋಂಥ ಭಾವನೆಯಿಂದ ನಾನು ರಾಜಕಾರಣವನ್ನು ಮಾಡ್ಕೊತ ಬಂದಿದ್ದೀನಿ. ಅವರು ವೈಯಕ್ತಿಕನ ಇಲ್ಲ ಪಾರ್ಟಿ ಡಿಸಿಷನು, ನಾನು ಪಾರ್ಟಿ ಪರವಾಗಿ ನಾನು ಇವತ್ತು ಇಲ್ಲಿ ಕುಂತು ಮಾತಾಡ್ತಾ ಇಲ್ಲ. ನನ್ನ ಆಸೆ ಏನಂದರೆ ಪಾರ್ಟಿ ಇವತ್ತು ಜೊತೆಯಲ್ಲಿ, ಇವತ್ತು ಪಾರ್ಟಿ ಅನ್ನೋದಕ್ಕಿಂತ ನಾನು ಇವತ್ತು ರಾಮ್ಲು ಅಂದ ತಕ್ಷಣ ಪಾರ್ಟಿ ಅಂದೇ ಅಂತಾರೆ ಅನ್ನೋದಕ್ಕಿಂತ ನಾನು ಬೇರೆಯವ್ರನ್ನ ಈ ರೀತಿ ನಾನು ಅವ್ರನ್ನ ಕೆಟ್ಟವರು ಇವರು ಒಳ್ಳೆಯವ್ರು ಅನ್ನೋದಿಲ್ಲ. ನಾನು ಎಲ್ಲ ದೃಷ್ಟಿಯಲ್ಲಿ ನಾನು ಎಲ್ಲರಿಗೂ ನನ್ನ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಸೋಲಾಗಿ ನೋಡ್ಬೇಕು. ಮುಸ್ಲಿಂ ಇದಕ್ಕೆ 20% ಮೀಸಲಾತಿ ಇಟ್ಟಿದ್ದಾರೆ ಸರ್ ಈ ಕೆಐಡಿಬಿ ಜಾಗದಲ್ಲಿ. ನೋಡ್ರಿ ಯಾರ್ಯಾರ ಮನಸ್ಥಿತಿಗಳು ಇವತ್ತು ಅವ್ರ ಮನಸ್ಥಿತಿಗಳು ಅವ್ರಿಗೆ ಏನೇನೋ ಒಳ್ಳೇದಾಗಬೇಕಂದೇಳಿ ಯೋಚನೆ ಮಾಡಿರ್ಬೋದು, ಇಟ್ಟಿರ್ಬೋದು. ಯಾವ ಕೊಟ್ಟಿಲ್ಲ ಅನ್ನೋಂಥ ವಿಚಾರ ಬಂದಂತ ಅದ್ರ ಬಗ್ಗೆ ನಾನು ಡಿಬೇಟ್ ಮಾಡ್ತಾ ಇದ್ದೀನಿ. ಇಲ್ಲ, ನಾನು ಅವ್ರು ನೋಡ್ರಿ, ನನ್ನ ಸ್ಟ್ಯಾಂಡು ಈ ರಾಜ್ಯದಲ್ಲಿದ್ದಂಥ ಎಲ್ಲ ಜನಾಂಗದರು ಒಂದು, ಎಲ್ಲರೂ ಕೂಡ ಅವ್ರು ಏನನ್ನ ಹೇಳಿ. ಇವಾಗ ನಾನು ಹೇಳ್ತಾ ಇರೋದೇನು, ಈ ರಾಜ್ಯದಲ್ಲಿದ್ದಂಥ ಎಲ್ಲ ಜನಾಂಗದವ್ರನ್ನ ಒಂದು ಮಾಡಿಕೊಂಡು ಇವತ್ತು ಬಜೆಟನ್ನು ಕೊಡೋಂಥ ಟೈಮಲ್ಲಿ ಇವತ್ತು ಹಿಂದುಳಿದಂಥ ಜಾತಿಗಳನ್ನ ತಿರಸ್ಕಾರ ಮಾಡಬಾರ್ದು, SC/STಗಳನ್ನ ತಿರಸ್ಕಾರ ಮಾಡ್ಬೋದು, OBCಗಳನ್ನ ತಿರಸ್ಕಾರ ಮಾಡಬಾರ್ದು, ಮೇಲೆ ವರ್ಗದ ಜನರನ್ನ ತಿರಸ್ಕಾರ ಮಾಡ್ಬೋದು, ರೈತರನ್ನ ಸಮಾನ ಮನಸ್ಕಾರದಿಂದ ನೋಡಬೇಕು, ಮಹಿಳೆಯರನ್ನ ಕೂಡ ಸಮಾನ ಮನಸ್ಕಾರದಿಂದ ನೋಡಬೇಕು, ಎಲ್ಲರಿಗೂ ಸಂಬಂಧಪಟ್ಟಿರುವಂಥ ಬಜೆಟ್ ಆಗಬೇಕು ಅನ್ನೋಂಥ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಇದಾಗಲಿ. ಅಲ್ಲ, ನಾನು ಯಾರ ಬಗ್ಗೆ ಕೂಡ ಖಂಡನೆ ಮಾಡೋಕ್ಕೆ ಹೋಗಲ್ಲ. ಅವ್ರವ್ರ ಪರ್ಸನಲ್ ಆಗಿರ್ಬೋದು, ಅವ್ರವ್ರ ಹೇಳಿಕೆಗಳಾಗಿರ್ಬೋದು, ಅವ್ರು ಏನು ಬೇಕಾದರೆ ಮಾತಾಡ್ಬೋದು, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ನಂದು ಏನಿದೆ, ನನ್ನ ಮನಸ್ಸಲ್ಲಿ ಏನಿದೆ ಅದು ನಾನು ಹೇಳ್ತಾ ಇದ್ದೀನಿ. ಪಾರ್ಟಿ ಬೇಸ್ ಆದರೂ ಕೂಡ ನಾನು ಇವರು ರಾಮ್ಲು ಮಾತಾಡ್ತಾ ಇದ್ದೇನೆ ಅಂದ್ರೆ ರಾಮ್ಲು ಅವರು ವೈಯಕ್ತಿಕವಾದಂಥ ಮಾತಾಡೋ ಜೊತೆ ಪಾರ್ಟಿ ಅಂತೂ ಅದ್ರ ಜೊತೆಲಿ ಇದ್ದೇ ಇರ್ತದೆ. ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರಿಗೆ 20% ಅನುದಾನ ಹಣ ಮೀಸಲಿಟ್ಟಿರೋದು ಇಸ್ ಇಟ್ ಓಕೆ ಆರ್ ನಾಟ್? ಅಲ್ಲ ರೀ, ನಾನು ಇವತ್ತು ಅವ್ರು ಯಾರಿಗೋ ಮೀಸಲಾತಿ ಅವ್ರಿಗೆ ಇಷ್ಟು ಜಾಸ್ತಿ ಮಾಡಿದಾರೆ ಮೀಸಲಿಟ್ಟಾರ ಅನ್ನೋದಕ್ಕಿಂತ ನಾನು ಏನು ಕೊಟ್ಟಿಲ್ಲ ಅನ್ನೋದು ಮಾತಾಡಿದ್ರೆ ಆಯ್ತಲ್ಲ. ಇವಾಗ ನನ್ನ ಅಭಿಪ್ರಾಯ ಏನಂದ್ರೆ ಯಾರೋ ಕೊಟ್ಟಿರಂದೇಳಿ ಅವ್ನ ಮೇಲೆ ಯಾಕೆ ದ್ವೇಷ ಮಾಡ್ಕೊಂಡು ಅವ್ರ ಮೇಲೆ ಯಾಕೆ ದ್ವೇಷ ಮಾಡಬೇಕು? ಅವ್ರ ಮೇಲೆ ದ್ವೇಷ ಮಾಡೋದಕ್ಕೆ ನಂದೇನಂದ್ರೆ ನಾನು ನೋಡ್ರಿ ಸರ್, ಒಂದು ನಿಮಿಷ ನಾನು ಕಲ್ಯಾಣ ಕರ್ನಾಟಕದ ಭಾಗದಿಂದ ಒಬ್ಬ ರಾಜಕಾರಣಿ ಆಗಿರೋ ಕಾರಣ ಇಲ್ಲಿ ಎಲ್ಲ ಜಾತಿಯ ಜನರು, ಎಲ್ಲ ಧರ್ಮೀಯ ಜನರು ಇದ್ದಾರೆ. ನೋಡ್ರಿ, ಈ ಪೊಲಿಟಿಕಲ್ ಆಗಿ ನಾವು ಯೋಚನೆ ಮಾಡಿದಂಥ ಟೈಮಲ್ಲಿ ಈ ಜಾತಿಯವರು ಬೇಡ, ಈ ಜಾತಿಯವರು ಬೇಕನ್ನೋಕೆ ಹೋಗೋಕ್ಕಲ್ಲ. ಎಲ್ಲರನ್ನ ಜಾತಿಯವ್ರನ್ನ ಸಮಾನ ಮನಸ್ಕಾರದಿಂದ ನೋಡಬೇಕಾಗಿದೆ, ಅದನ್ನೇ ರಾಜಕಾರಣಿ ಅನ್ನೋದು. ನನ್ನ ಉದ್ದೇಶ ಎಲ್ಲ ಜಾತಿಯ ಜನರು ಸಮಾನ ಮನಸ್ಕಾರದಿಂದ ನೋಡಂತ ಒಬ್ಬ ರಾಮ್ಲು, ಒಬ್ಬ ಎಲ್ಲರೂ ಕೂಡ ಒಪ್ಕೊಂಡಂತ ನಾಯಕ. ನೋಡ್ರಿ ಕೊಡೋನು ನಮ್ಮನ್ನಾಗಬೇಕು, ನೀಡೋನು ನಮ್ಮನ್ನಾಗಬೇಕು. ನೀಡೋನು ನಮ್ಮನ್ನಾಗಬೇಕು, ಕೊಡೋನು ನಮ್ಮನ್ನಾಗಬೇಕಂದ್ರಿಗಿನ ವಿಶಾಲವಾದಂಥ ಹೃದಯ ಇರಬೇಕು. ಎಲ್ಲ ಜಾತಿಯನ್ನು, ಎಲ್ಲ ಧರ್ಮೀಯರನ್ನ ಕಪ್ಕೊಂಡು ಹೋಗೋಂಥ ವ್ಯಕ್ತಿ ಆಗಿರಬೇಕು. ಎಲ್ಲರಿಗೂ ಸಮಾನವಾದಂಥ ಅವ್ರಿಗೆ ಅಧಿಕಾರದಲ್ಲಿದ್ದಂಥ ಹಂಚುವಂಥ ಕೆಲಸ ಆಗಬೇಕು. ಅಂಥ ವ್ಯಕ್ತಿ ರಾಜಕಾರಣ ಅಂತೇಳಿ ಒಪ್ಕೊಂತೀನಿ. ಅಲ್ಲ, ಸಮರ್ಥನೆ ಮಾಡೋಂಥ ಪ್ರಶ್ನೆ ಇಲ್ಲ ಅಂತೇಳಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನಾನು ಭಾಳ ಕ್ಲಾರಿಟಿಯಾಗಿ ನೋಡ್ರಿ ಸರ್, ನಾನು ಈ ಬಜೆಟ್ ಸರಿ ಇಲ್ಲ ಅಂತೇಳಿ ನಾನು ಮಾಡ್ತಾ ಇದ್ದೀನಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.